ಪಾಠ 1. ಆಕೃತಿಗಳು ಮತ್ತು ಅವಕಾಶದ ಅರಿವು. ಹಾಳೆಯನ್ನು ಮಡಚಿ ಸರಳ ರೇಖೆಯನ್ನು ಪಡೆಯುವುದು. ನಾನು ಹಾಳೆಯನ್ನು 1 ಬಾರಿ ಮಡಿಚಿದ್ದೇನೆ. ಈ ಮಡಿಕೆಯಲ್ಲಿ ನನಗೆ ಒಂದು ಸರಳ ರೇಖೆ ದೊರೆತಿದೆ. ನಾನು ಹಾಳೆಯನ್ನು 2 ಬಾರಿ ಮಡಿಚಿದ್ದೇನೆ. ಈ ಮಡಿಕೆಗಳಲ್ಲಿ ನನಗೆ 2 ಸರಳ ರೇಖೆಗಳು ದೊರೆತಿವೆ. ಸರಳ ರೇಖೆಗಳನ್ನು ಹೇಗೆ ಎಳೆಯುತ್ತೇವೆ? ನೇರ ಅಂಚುಗಳುಳ್ಳ ವಸ್ತುಗಳನ್ನು ಬಳಸಿ ಸರಳ ರೇಖೆ ಎಳೆಯಬಹುದು. ಉದಾಹರಣೆ: ಪುಸ್ತಕ, ಮರದ ಪಟ್ಟಿ, ಪೆನ್ಸಿಲ್ ಬಾಕ್ಸ್. ನೋಟ್ ಪುಸ್ತಕದ ಅಂಚಿನ ಸಹಾಯದಿಂದ ಸರಳ ರೇಖೆಯನ್ನು ಎಳೆ. ನೇರವಾಗಿ ಎಳೆದು ಹಿಡಿದ ದಾರವು ಸರಳ ರೇಖೆಯಂತೆ ಕಾಣುತ್ತದೆ. ಅಳತೆ ಪಟ್ಟಿಯ ಸಹಾಯದಿಂದ ಸರಳ ರೇಖೆಗಳನ್ನು ಎಳೆಯಬಹುದು. ಎ ಮತ್ತು ಬಿ 2 ಬಿಂದುಗಳು. ಅಳತೆ ಪಟ್ಟಿಯ ಸಹಾಯದಿಂದ ಈ ಬಿಂದುಗಳನ್ನು ಸೇರಿಸಿದಾಗ ಒಂದು ಸರಳ ರೇಖೆ ಉಂಟಾಗುವುದು. ಯಾವುದೇ ವಸ್ತುವಿನ ಸಹಾಯವಿಲ್ಲದೆಯೂ ಕೈಯಿಂದಲೇ ಸರಳ ರೇಖೆಯನ್ನು ಎಳೆಯಬಹುದು. ಉದಾಹರಣೆ: ಪಿ ಮತ್ತು ಕ್ಯೂ ಬಿಂದುಗಳನ್ನು ಸೇರಿಸಿದಾಗ ಸರಳ ರೇಖೆ ಉಂಟಾಗಿದೆ. ಸರಳ ರೇಖೆಗಳು ಮತ್ತು ವಕ್ರರೇಖೆಗಳು. ಕಿಟಕಿ ಅಥವಾ ಮೇಜು ಅಥವಾ ಕಂಬಕ್ಕೆ ಒಂದು ದಾರವನ್ನು ಕಟ್ಟು. ನಿನ್ನ ಕೈಗಳಿಂದ ಬಿಗಿಯಾಗಿ ದಾರವನ್ನು ಹಿಡಿದು ಎಳೆ. ದಾರವು ಸರಳ ರೇಖೆಯಲ್ಲಿದೆಯೇ? ಗಟ್ಟಿಯಾಗಿ ಎಳೆದು ಹಿಡಿದ ದಾರವು ಸರಳ ರೇಖೆಯಲ್ಲಿರುತ್ತದೆ. ದಾರವು ಸಡಿಲವಾಗಿ ಬಿಟ್ಟಾಗ ದಾರವು ವಕ್ರರೇಖೆ ಆಗಿರುತ್ತದೆ. ಜ್ಯಾಮಿತೀಯ ಲಕ್ಷಣಗಳು. ಯಾವುದು ಉರುಳುತ್ತದೆ, ಯಾವುದು ಜಾರುತ್ತದೆ. ಕೆಲವು ವಸ್ತುಗಳು ಕೇವಲ ಉರುಳುತ್ತವೆ, ಕೆಲವು ವಸ್ತುಗಳು ಕೇವಲ ಜಾರುತ್ತವೆ. ಕೆಲವು ವಸ್ತುಗಳು ಉರುಳುತ್ತವೆ ಮತ್ತು ಜಾರುತ್ತವೆ. ಸಮತಟ್ಟಾದ ಮೇಲ್ಮೈ ಹೊಂದಿರುವ ವಸ್ತುಗಳು ಕೇವಲ ಜಾರುತ್ತವೆ. ಉದಾಹರಣೆ: ಪುಸ್ತಕ. ವಕ್ರ ಮೇಲ್ಮೈ ಹೊಂದಿದ ವಸ್ತುಗಳು ಉರುಳುತ್ತವೆ. ಉದಾಹರಣೆ: ಚೆಂಡು. ವಕ್ರ ಮೇಲ್ಮೈ ಮತ್ತು ಸಮತಟ್ಟಾದ ಮೇಲ್ಮೈ ಎರಡನ್ನೂ ಹೊಂದಿರುವ ವಸ್ತುಗಳು ಉರುಳುತ್ತವೆ ಮತ್ತು ಜಾರುತ್ತದೆ. ಉದಾಹರಣೆ: ನಾಣ್ಯ, ಕೇರಂಪಾನ್. ಅರ್ಧಗೋಳಾಕೃತಿಯ ವಸ್ತು. 2 ಆಯಾಮದ ಆಕೃತಿಗಳು ಮತ್ತು ಲಕ್ಷಣಗಳು. ಮನೆಯ ರೇಖಾಚಿತ್ರವನ್ನು ನೋಡು. ಈ ಚಿತ್ರದಲ್ಲಿರುವ ವಿವಿಧ ಆಕೃತಿಗಳನ್ನು ಗಮನಿಸು. ಮನೆಯ ರೇಖಾಚಿತ್ರದಲ್ಲಿ ಚೌಕ, ವೃತ್ತ, ತ್ರಿಭುಜ, ಆಯತ ಆಕೃತಿಗಳನ್ನು ಕಾಣುವೆ. ಆಕೃತಿಯ ಹೆಸರು ಮತ್ತು ಅವುಗಳ ಲಕ್ಷಣಗಳನ್ನು ತಿಳಿಯಿರಿ. ಚೌಕ. ಚೌಕವು 4 ಬಾಹುಗಳನ್ನು ಹೊಂದಿದೆ. ಚೌಕದ 4 ಬಾಹುಗಳು ಸಮವಾಗಿರುತ್ತವೆ. ಆಯತ. ಆಯತವು 4 ಬಾಹುಗಳನ್ನು ಹೊಂದಿದೆ. ಆಯತದ ಎದುರು ಬಾಹುಗಳು ಸಮವಾಗಿರುತ್ತವೆ. ತ್ರಿಭುಜ. ತ್ರಿಭುಜವು 3 ಬಾಹುಗಳನ್ನು ಹೊಂದಿದೆ. ವೃತ್ತ. ವೃತ್ತವು ವಕ್ರರೇಖೆಯಿಂದ ಆವೃತವಾದ ಆಕೃತಿ. 3 ಆಯಾಮದ ಆಕೃತಿಗಳು ಅಥವಾ ಘನಾಕೃತಿಗಳು. ಈ ಚಿತ್ರದಲ್ಲಿರುವ ವಸ್ತುಗಳನ್ನು ಗಮನಿಸು. ಇಲ್ಲಿರುವ ವಸ್ತುಗಳನ್ನು ಹೋಲುವ ರೇಖಾಕೃತಿಗಳನ್ನು ಗಮನಿಸು. ಆ ಆಕೃತಿಗಳ ಹೆಸರನ್ನು ತಿಳಿ. ಆಯತಾಘನ, ಚೌಕಘನ, ಸ್ತಂಭ ಅಥವಾ ಸಿಲಿಂಡರ್, ಶಂಕು, ಗೋಳ. ನನಗೆಷ್ಟು ಮುಖಗಳಿವೆ? 1, 2, 3, 4, 5, 6. 6 ಮುಖಗಳಿವೆ. 1, 2, 3. 3 ಮುಖಗಳಿವೆ. 1, 2, 2 ಮುಖಗಳಿವೆ. ಘನ ಆಕೃತಿಗಳ ನೆರಳನ್ನು ಗುರುತಿಸುವುದು. ಈ ಘನ ವಸ್ತುಗಳಿಂದ ಆದ ನೆರಳನ್ನು ಗಮನಿಸಿ. ಹೆಚ್ಚಿನ ಆಸಕ್ತಿದಾಯಕ ವಿಷಯಗಳಿಗಾಗಿ ಸಬ್ಸ್ಕ್ರೈಬ್ ಆಗಿ ನಮ್ಮ ಲೈಬ್ರರಿ.